ಮತ್ತು ಈಗ ಕಾಲು ಸೂಪ್ ಮಾಡೋಣ ಬನ್ನಿ. ಹೇಗೆ ಮಾಡೋಣ ಅಂತ. 4 ಕಾಲು ತೊಗೊಂಡಿದ್ದೀನಿ, ಈರುಳ್ಳಿ 2 ತೊಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಸಾಲ್ಟು, ಸ್ವಲ್ಪ ಸೋಂಪು ಕಾಳು ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿದ್ದೀನಿ, ಒಂಚೂರು ಅರ್ಧ ಸ್ಪೂನಷ್ಟು ಮೆಣಸು ಪೌಡರ್, ನೀರು ಹಾಕಿ 2 ಗ್ಲಾಸು, ಸ್ವಲ್ಪ ಹಲ್ದಿ ಪೌಡ್ರ್ ಹಾಕಿದ್ದೀನಿ. ಒಂದು 3 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ ಆ ಥರ ಬೆಂದಿರಬೇಕು. ವಿತ್ ಸೇಮಿಯಾ. ಈಗ ಕುಕ್ಕರ್ಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳಿ. 1/4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ, ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ, ಕೊತ್ತಂಬರಿ ಸಣ್ಣಕ್ಕೆ, ಪುದೀನ ಸಣ್ಣಕ್ಕೆ, ಮೆಂತ್ಯ ಸೊಪ್ಪು ಕುಯ್ಕೊಂಡಿದ್ದೀನಿ, ಒಂದು ಈರುಳ್ಳಿ ರುಬ್ಕೊಂಡಿದ್ದೀನಿ, ಅರಿಶಿನ ಹಾಕಿ, ಟೊಮೆಟೊ ಒಂದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿಕ್ಕಿ. ಈ 1 kg ಮಟನ್ನ ಎತ್ತಿ ಉಪ್ಪು ಹಾಕ್ಬಿಟ್ಟು ಅದರಲ್ಲೇ ಸಿಮ್ಮಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂದು 2 ಗ್ಲಾಸ್ ನೀರು ಹಾಕಿ 2 ವಿಸಿಲ್ಗೆ ಇಲ್ಲ 1 ವಿಸಿಲ್ಗೆ ಇಟ್ಕೊಳ್ಳಿ. ಅದು ಬಲ್ತಿದ್ರೆ ನೋಡಿ ಹಿಂಗೆ ಮೆಜರ್ಮೆಂಟು ಬಲ್ತಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ. ಕೂಗಿಸ್ಕೊಳ್ಳಿ. 1-2 ಗಸಗಸೆ, ಸ್ವಲ್ಪ 4 ಗೋಡಂಬಿ, ಒಂಚೂರು ತೆಂಗಿನಕಾಯಿ. ಈಗ ಅದು ಕಾಲು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ, ಧನಿಯಾ ಪುಡಿ, ಖಾರದ ಪುಡಿ, ಅದು ರುಬ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ, ತಲೆ ಮಟನ್ ಎತ್ತಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಅರ್ಧ ಅದರಲ್ಲಿ ಬೇಯಿಸ್ಕೊಂಡು ಕುಕ್ಕರಲ್ಲಿ, ಅರ್ಧ ಹೀಗೆ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಅದೆರಡು ಮಿಕ್ಸ್ ಮಾಡಿದ್ದೀವಲ್ಲ, ತಲೆ ಮಟನ್ನು ಮತ್ತು ಕಾಲು ಮಟನ್ನು 2 ಬೇಯಿಸ್ಕೊಂಡು ಕುಕ್ಕರ್ಗೆ ಹಾಕಿ ಈ ಥರ ಅರ್ಧ ಬೇಯಿಸ್ಕೊಂಡು ಮತ್ತು ಡೇಕ್ಷೆಗೆ ಹಾಕಿ ಬೇಯಿಸ್ಕೊಳ್ಳಿ. ಅದರಲ್ಲಿ ಈ ಬ್ರೈನ್ ಇದೆಯಲ್ಲ ಆ ಬ್ರೈನ್ ಹಾಕಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಅದು ಸಪ್ರೇಟ್ ಮಾಡಿಬಿಡಿ, ಎತ್ಕೊಳ್ಳಿ, ಇಲ್ಲಾಂದರೆ ಕರಗೋಗುತ್ತೆ. ಆಮೇಲೆ ಲಾಸ್ಟು ಕೊತ್ತಂಬರಿ ಹಾಕ್ಬಿಡಿ. ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಜನ ಕಾಲು ಸಪ್ರೇಟಾಗಿ ತಲೆ ಸಪ್ರೇಟಾಗಿ ಮಾಡ್ತಾರೆ. ಆ ಥರ ಇಲ್ಲದ್ರೆ 2 ಮಿಕ್ಸ್ ಮಾಡಿ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಟೇಸ್ಟು ಹೇಗಿರುತ್ತೆ ಅಂತ.